ನಮಸ್ತೆ. ದಿನಕ್ಕೊಂದು ವಚನ. ಇಂದಿನ ವಚನ: ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಹುದಯ್ಯ, ನೀನೊಲಿದರೆ ವಿಷವು ಅಮೃತವಹುದಯ್ಯ, ನೀನೊಲಿದರೆ ಪಡಿ ಪದಾರ್ಥಗಳು ಇದರಲ್ಲಿಪ್ಪುದಯ್ಯ, ಕೂಡಲ ಸಂಗಮ ದೇವಯ್ಯ. ಅಂದರೆ ನೀನೊಲಿದರೆ ಕೊರಡು ಕೊನರುವುದಯ್ಯ ಅಂದರೆ, ಕೊರಡು ಅಂದರೆ ಬತ್ತಿರೋ ಕೊಡ ಹಾರಿರೋ ಮರ, ಅದು ಸಹ ಚಿಗುರೊಡೆಯುತ್ತೆ. ನೀನೊಲಿದರೆ ಬರಡು ಅಯನಹುದಯ್ಯ. ಬರಡು ಅಂದರೆ ಹಸು, ಅಂದರೆ ಹಸು ಬರಡು ಬಿದ್ದುಬಿಡ್ತು ಅಂತಾರೆ, ಅಂದರೆ ಈಲಾಗಲ್ಲ, ಕರು ಹಾಕಲ್ಲ, ಹಾಲು ಕೊಡಲ್ಲ. ಅಂಥದ್ದು ಸಹ ಗರ್ಭ ಧರಿಸಿ ಹಾಲು ಕೊಡೋಕ್ಕೆ ಶುರು ಮಾಡುತ್ತೆ. ನೀನೊಲಿದರೆ ವಿಷವು ಅಯನಹುದಯ್ಯ ಅಂದರೆ ವಿಷವು ಅಮೃತವಹುದಯ್ಯ. ವಿಷ ಅನ್ನೋದಕ್ಕಿಂತ ಒಬ್ಬ ಮನುಷ್ಯ, ಕೆಟ್ಟ ಮನುಷ್ಯನ ಸಹವಾಸ ನಾವು ಮಾಡಿರ್ತೀವಿ. ಅದು ಭಗವಂತನ ನಂಬಿ ನಾವು ಒಳ್ಳೇದು ಮಾಡಪ್ಪ ಅಂತ ಕೇಳಿದಾಗ, ಆ ಕೆಟ್ಟದ್ದು ಮಾಡಬೇಕು ಅಂತ ಬಂದಿರೋ ಮನುಷ್ಯನೂ ಸಹ ನಮಗೆ ಒಳ್ಳೇದು ಮಾಡ್ತಾನೆ. ನೀನೊಲಿದರೆ ಪಡಿ ಪದಾರ್ಥಗಳು ಇದರಲ್ಲಿಪ್ಪದಯ್ಯ ಅಂದರೆ, ಭಗವಂತ ಒಲ್ದು ಬಿಟ್ರೆ ಪಡಿ ಪದಾರ್ಥಗಳು ಅಂದರೆ ಬಂದು ತಟ್ಟೆ ಮುಂದೆ ಕೂತ್ಕೊಂಡ್ಬಿಡುತ್ತೆ ಅಂತ ಈ ವಚನದ ಅರ್ಥ ಅಲ್ಲ. ಕಷ್ಟ ಬಿದ್ದು ಒಬ್ಬ ರೈತ ವ್ಯವಸಾಯ ಮಾಡ್ತಿರ್ತಾನೆ, ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಕೊರಗ್ತಾ ಇರ್ತಾನೆ. ಭಗವಂತ ಕಂಡುಬಿಟ್ರೆ ಮಳೆ ಆಗುತ್ತೆ, ಬೆಳೆ ಆಗುತ್ತೆ. ನಾವು ಎಫರ್ಟ್ ಹಾಕಿ ಕೆಲಸ ಮಾಡಿರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಒಳ್ಳೆ ಬೆಳೆ ಸಿಗುತ್ತೆ. ಆವಾಗ ಇಡೀ ಪಡಿ ಪದಾರ್ಥಗಳು ಅಂದರೆ ದವಸ ಧಾನ್ಯಗಳೆಲ್ಲ ನಮ್ಮ ಮುಂದೆ ಇರ್ತದೆ. ಇದಕ್ಕೆ ಭಗವಂತನೇ ಸಾಕ್ಷಿ. ಅಂದರೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ, ನಿನ್ನ ಕೆಲಸ ನೀನು ಮಾಡು. ಮತ್ತು ಇದಕ್ಕೆ ಇನ್ನೊಂದು ಹೇಳ್ಬೇಕಂದ್ರೆ, ಒಬ್ಬ ರೈತ ಗೌಳಿ ಅಂತಾರೆ. ಗೌಳಿ ಅಂದರೆ ಹಸು ಸಾಕೋನು. ಅವನು ಬರಡು ಬಿದ್ದಿರೋ ಹಸನ, ಅವನ ಕೆಲಸನೇ ಹಾಲು ಮಾರೋದು, ಹಾಲು ಕರೆಯೋದು, ಹಾಲು ಮಾರೋದು ಇರ್ತದೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ ಈ ಕತೆ. ಆ ಹಸು ಬರಡಾಗ್ಬಿಡುತ್ತೆ, ಅಂದರೆ ಈಲಾಗಲ್ಲ, ಗರ್ಭ ಧರಿಸಲ್ಲ, ಹಾಲು ಕೊಡಲ್ಲ. ಹಿಂಗಾಗಿದ್ದಾಗ ಭಗವಂತನ ಕೇಳ್ಕೊತಾನು, ನನ್ನ ಹಸು ಗರ್ಭ ಧರಿಸ್ಲಿ ಅಂಥೇಳಿ. ಹಸು ಏನೋ ಗರ್ಭ ಧರಿಸುತ್ತೆ, ಹಾಲು ಕೊಡುತ್ತೆ ಅನ್ನೋ ಭಾವನೆ ಅವನಿಗಿರುತ್ತೆ. ಹಸು ಹಾಕಿದ ಮೇಲೆ ಕರು ಸತ್ತೋಗುತ್ತೆ. ಅವಾಗ ಗೌಳಿಗೆ ಯೋಚನೆ ಮಾಡ್ತಾನೆ, ಕರು ಸತ್ತೋದ್ಮೇಲೆ ಹಾಲು ನಿಂತೋಗುತ್ತೆ. ಹಾಲು ನಿಂತೋದಾಗ ಯೋಚನೆ ಮಾಡ್ತಾನೆ, ಹೆಂಗಪ್ಪ ಇದು ಅಂಥೇಳಿ. ಅಂದರೆ ಅವನು ಗೌಳಿಗ ಏನು ಹಸ ಸಾಕಿದ್ನೋ ಅವನು ಕೇಳ್ಕೊಳ್ಬೇಕಾದ್ರೆ ಸರಿಯಾಗಿ ಕೇಳ್ಕೊಂಡಿಲ್ಲ ಭಗವಂತನ ಹತ್ರ. ಅಂದರೆ ನನ್ನ ಹಸ ಗರ್ಭ ಧರಿಸ್ಲಿ ಅಂತ ಕೇಳಿದ್ನೇ ಹೊರತು ಹಾಲು ಕೊಡಲಿ ಅಂದರೆ ಅವನ ಭಾವನೆ ಇತ್ತು, ಹಸ ಗರ್ಭ ಧರಿಸಿದ್ರೆ ಕರು ಹಾಕುತ್ತೆ, ಕರು ಹಾಕಿದ್ರೆ ಹಾಲು ಕೊಡುತ್ತೆ, ಹಾಲು ಕೊಟ್ಟರೆ ನಾನು ಹಾಲು ಮಾರ್ಕೊಬೋದು ಅನ್ನೋದು ಭಾವನೆ ಅವನಿಗಿತ್ತು. ಇದು ಎಲ್ಲ ಮನುಷ್ಯರಲ್ಲೂ ಸಹಜ. ಆದರೆ ಕರು ಹಾಕ್ತು, ಭಗವಂತನ ಕೇಳ್ದಂಗೆ ದಯಪಾಲಿಸ್ದ. ಆದರೆ ಕರು ಹಾಕಿದ್ಮೇಲೆ ಕರು ಸತ್ತೋಯ್ತು. ಕರು ಸತ್ತಮೇಲೆ ಮತ್ತೆ ಹಸು ಹಾಲು ಕೊಡೋದು ನಿಲ್ಲಿಸ್ತು. ಅಲ್ಲಿಗೆ ಮನುಷ್ಯ ಪರಿಪೂರ್ಣನಲ್ಲ. ದೇವ್ರ ಹತ್ರ ಕೇಳಬೇಕಾದ್ರೂ ಅರ್ಧ ಬರ್ಧ ಕೇಳಿರ್ತೀವಿ, ಕೊಟ್ಟ ಕಿತ್ಕೊಂಬಿಟ್ಟ ಅಂತ ನಾವು ಅವನ್ನೇ ಮತ್ತೆ ದೂರ್ತೀವಿ. ಒಂದು ಉದಾಹರಣೆ. ಇನ್ನೊಂದು, ಕೇಳದೆ ಕೊಡೋದು. ಮಗು ಹುಟ್ಟಿರುತ್ತೆ, ಅದು ತಾಯಿ ಕೆಲಸ. ಮಗು ಕೇಳೇ ಹಾಲು ಕುಡಿಬೇಕು ಅಂತ ಏನಿಲ್ಲ, ತಾಯಿಗೆ ಗೊತ್ತಿರುತ್ತೆ ಯಾವ ಟೈಮ್ಗೆ ಏನು ಕೊಡಬೇಕು ಮಗುಗೆ ಅಂತೇಳಿ. ಸೊ ಹಂಗಾಗಿ ಹಾಲು ಕೊಡೋ ಟೈಮ್ಗೆ ಹಾಲು ಕೊಡ್ತಾಳೆ, ಮಲಗಿಸೋ ಟೈಮಿಗೆ ಮಲಗಿಸ್ತಾಳೆ, ಸ್ನಾನ ಮಾಡಿಸೋ ಟೈಮಿಗೆ ಸ್ನಾನ ಮಾಡಿಸ್ತಾಳೆ, ಕೇರ್ ಮಾಡಿ ನೋಡ್ಕೊತಾಳೆ. ಆ ಥರ ಭಗವಂತ ನಾವು ಕೇಳೋದು ಹೇಳೋದು ಮುಖ್ಯ ಅಲ್ಲ. ಒಂದು ತಾಯಿ ರೂಪದಲ್ಲಿ ದೇವರು ಇರ್ತಾನೆ ಅಂದರೆ ಆ ಮಗುಗೆ ಏನು ಬೇಕು ಅಂತೇಳಿ ದೇವ್ರಿಗೆ ಗೊತ್ತಿರುತ್ತೆ, ಅಂದರೆ ತಾಯಿಗೆ ಗೊತ್ತಿರುತ್ತೆ. ಆ ಥರ ನಾವು ಒಳ್ಳೆ ರೀತಿಲಿ ಇದ್ದಾಗ, ಭಗವಂತನ ಒಳ್ಳೆ ರೀತಿಲಿ ಪ್ರಾರ್ಥನೆ ಮಾಡಿದಾಗ, ಅವನಲ್ಲಿ ನಾವು ಶರಣ ಆದಾಗ, ಒಂದು ತಾಯಿ ಮಗುನ ಹೆಂಗೆ ನೋಡ್ಕೊತಾಳೋ ಹಂಗೆ ದೇವ್ರು ನೋಡ್ಕೊತಾನೆ ಅಂಥೇಳಿ ಈ ವಚನದ ಅರ್ಥ. ಧನ್ಯವಾದ. ಶರಣು ಶರಣಯ್ಯ.